ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಅಮೆರಿಕದ ನಡುವಿನ ಅಸಮಾಧಾನದ ತೆರೆ ನಿಧಾನವಾಗಿ ಸರಿತಿದೆಯಾ ಗೊತ್ತಿಲ್ಲ. ಆದರೆ ಎರಡೂ ದೇಶಗಳ ನಡುವಿನ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಿಸಿದ ಮಾತುಕತೆಗಳು ಪ್ರಗತಿಯಲ್ಲಿವೆ ಅಂತ ಎರಡೂ ದೇಶಗಳು ಹೇಳಿವೆ. ಮೊನ್ನೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಪ್ರಧಾನಿಯನ್ನ ಸ್ಟ್ರಾಂಗ್ ಮ್ಯಾನ್, ಕಿಲ್ಲರ್ ಅಂತೆಲ್ಲ ಹೊಗಳಿದ್ದಾರೆ. ಅದರ ಜೊತೆ ಪಾಕಿಸ್ತಾನದ ಯುದ್ಧವನ್ನು ನಾನೇ ನಿಲ್ಲಿಸಿದ್ದು ಅನ್ನೋ ಡೈಲಾಗ್ ಅನ್ನು ಕೂಡ ಮತ್ತೆ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಭಾರತಕ್ಕೆ ಅನುಕೂಲವಾಗುವ ತರದ ಒಂದು ಬೆಳವಣಿಗೆ ಇರಾನ್ನ ವಿಷಯದಲ್ಲಿ ನಡೀತಾ ಇದೆ. ಇರಾನ್ನ ಚಾಬಹಾರ್ ಬಂದರಿನ ಮೇಲೆ ಹಾಕಿದ್ದ ನಿರ್ಬಂಧವನ್ನ ಅಮೆರಿಕ 6 ತಿಂಗಳ ಮಟ್ಟಿಗೆ ಸಡಿಲಿಸಿ ಆದೇಶವನ್ನು ಕೊಟ್ಟಿದೆ. ಹೀಗಾಗಿ ಭಾರತ ಚಾಬಹಾರ್ ಅನ್ನ ಆಪರೇಟ್ ಮಾಡೋದಕ್ಕೆ ಮತ್ತು ಅಲ್ಲಿಂದ ಆಫ್ಘನಿಸ್ತಾನಕ್ಕೆ ಬೇಕಾದ ಎಲ್ಲ ಸಹಾಯಗಳನ್ನು ಮಾಡೋದಕ್ಕೆ ಸದ್ಯಕ್ಕೆ ಯಾವ ತೊಂದರೆನೂ ಇರೋದಿಲ್ಲ. ಇನ್ನು ಆಫ್ಘನಿಸ್ತಾನ ಹಾಗೂ ಪಾಕಿಸ್ತಾನದ ನಡುವೆ ಸಮಸ್ಯೆಗಳು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇರೋ ಸಂದರ್ಭದಲ್ಲಿ ಚಾಬಹಾರ್ ಮೇಲಿನ ನಿರ್ಬಂಧವನ್ನ ಅಮೆರಿಕ 6 ತಿಂಗಳು ಮುಂದೂಡ್ತಾ ಇರೋದು ಪಾಕಿಸ್ತಾನಕ್ಕೆ ಸಣ್ಣ ಶಾಕ್ ಅನ್ನಿಸ್ತಾ ಇದೆ. ಇದರ ನಡುವೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಅಮೆರಿಕದ ಯುದ್ಧ ಕಾರ್ಯದರ್ಶಿ ಅಥವಾ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ 10 ವರ್ಷಗಳ ರಕ್ಷಣಾ ಒಪ್ಪಂದದ ಪುನರ್ನವೀಕರಣಕ್ಕೆ ಸಹಿ ಹಾಕಿದ್ದಾರೆ. ಇದು ಭಾರತ ಮತ್ತು ಅಮೆರಿಕದ ನಡುವೆ ಸ್ಟ್ರಾಟಜಿಕ್ ಕೋಆಪರೇಷನ್, ಜಂಟಿ ಆಯುಧ ತಯಾರಿ, ತಂತ್ರಜ್ಞಾನ ಹಂಚಿಕೆ ಮತ್ತು ಸಹಕಾರದಂಥವುಗಳನ್ನು ಪ್ರೋತ್ಸಾಹಿಸುತ್ತೆ ಮತ್ತು ಭಾರತದಲ್ಲಿ ಅಮೆರಿಕದ ಡಿಫೆನ್ಸ್ ಕಂಪನಿಗಳು ಹೂಡಿಕೆ ಮಾಡೋದಕ್ಕೆ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಅಡಿಯಲ್ಲಿ ಸ್ವದೇಶಿ ಆಯುಧ ತಯಾರಿಕೆಗೆ ಪೂರಕ ವಾತಾವರಣವನ್ನು ಕೂಡ ನಿರ್ಮಾಣ ಮಾಡುತ್ತೆ. ಹಾಗಾದ್ರೆ ಏನಿದು ಒಪ್ಪಂದ? ಈ ಸಂದರ್ಭದಲ್ಲಿ ಅಮೆರಿಕದ ಪೀಟ್ ಹೆಗ್ಸೆತ್ ಹೇಳಿರೋದು ಏನು? ಬನ್ನಿ ನೋಡೋಣ. ಗೆಳೆಯರೆ, ಅಮೆರಿಕ ಹಾಗೂ ಭಾರತದ ನಡುವೆ ಒಂದು ದೊಡ್ಡ ಟ್ರೇಡ್ ವಾರ್ ನಡೀತಲೇ ಇದೆ. ಭಾರತ ನಾವು ಹೇಳಿದ್ದನ್ನೆಲ್ಲ ಕೇಳಬೇಕು ಅನ್ನೋ ಅಮೆರಿಕದ ಬಯಕೆ ಮತ್ತು ಕೇಳುತ್ತೆ ಅನ್ನೋ ವಿಶ್ವಾಸ ಎರಡೂ ಕೂಡ ಈ ಬಾರಿ ಮಣ್ಣು ಪಾಲಾಗಿವೆ. ಭಾರತದ ಮೇಲೆ ಅಮೆರಿಕ ಹೇರಿರುವ ನಿರ್ಬಂಧಗಳನ್ನು ಸಡಿಲಿಸುವವರೆಗೆ ವ್ಯಾಪಾರ ಒಪ್ಪಂದಗಳು ಸಾಧ್ಯವಾಗೋದಿಲ್ಲ ಅನ್ನೋ ಮಾತನ್ನು ಭಾರತ ತಿಳಿಸಿದೆ. ಅದು ಸಾಧ್ಯ ಆಗಬೇಕು ಅಂದ್ರೆ ರಷ್ಯಾದ ತೈಲ ಖರೀದಿ ಕಡಿಮೆ ಮಾಡಬೇಕು ಅನ್ನೋ ಹಾಗೆ ಅಮೆರಿಕ ವರ್ತಿಸ್ತಾ ಇದೆ. ರಷ್ಯಾದ ರೂಸ್ನೆಫ್ಟ್ ಮತ್ತು ಲುಕಾಯಿಲ್ಗಳ ಮೇಲೆ ಅಮೆರಿಕ ನಿರ್ಬಂಧಗಳನ್ನು ವಿಧಿಸಿದೆ. ನಾವು ರಷ್ಯಾ ತೈಲ ಖರೀದಿಯನ್ನೇನು ನಿಲ್ಲಿಸೋದಿಲ್ಲ, ಬೇಕಾದ್ರೆ ನಿಮ್ಮ ಹತ್ರನೂ ತೈಲ ಖರೀದಿ ಮಾಡ್ತೀವಿ, ನಮಗೆ ಎಷ್ಟು ತೈಲ ಇದ್ರೂ ಬೇಕಾಗುತ್ತೆ ಅನ್ನೋ ಹಾಗೆ ಭಾರತ ಇಲ್ಲಿ ವರ್ತಿಸ್ತಾ ಇದೆ. ಅಮೆರಿಕದಿಂದಲೂ ಭಾರತ ತೈಲ ಖರೀದಿಯನ್ನು ಹೆಚ್ಚು ಮಾಡಿದೆ. ಇದೆಲ್ಲದರ ನಡುವೆ ಈಗ ಭಾರತ ಹಾಗೂ ಅಮೆರಿಕ ರಕ್ಷಣಾ ಸಚಿವರ ನಡುವೆ 10 ವರ್ಷಗಳ ಅವಧಿಗೆ ಒಂದು ರಕ್ಷಣಾ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಗೆಳೆಯರೆ, ಅದರ ಹೆಸರು ಫ್ರೇಮ್ವರ್ಕ್ ಫಾರ್ ದ US ಇಂಡಿಯಾ ಮೇಜರ್ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಅಂತ. ಇದು 2025ರಿಂದ 35ರವರೆಗೆ ಚಾಲ್ತಿಯಲ್ಲಿರುತ್ತೆ. ಆ ನಂತರ ಎರಡೂ ದೇಶಗಳು ಒಪ್ಪಿದ್ರೆ ಒಪ್ಪಂದವನ್ನು ಮತ್ತೆ ನವೀಕರಿಸೋದಕ್ಕೆ ಅವಕಾಶ ಕೂಡ ಇರುತ್ತೆ. ಈ ಒಪ್ಪಂದಕ್ಕೆ ಮಲೇಷ್ಯಾದ ಕೌಲಾಲಂಪುರದಲ್ಲಿ ಎರಡೂ ದೇಶಗಳ ರಕ್ಷಣಾ ಸಚಿವರು ಸಹಿ ಹಾಕಿದ್ದಾರೆ. ಕೌಲಾಲಂಪುರದಲ್ಲಿ ನಡೀತಿರುವ ಏಸಿಯಾನ್ ದೇಶಗಳ ರಕ್ಷಣಾ ಸಚಿವರ ಸಮ್ಮೇಳನದ ಭಾಗವಾಗಿ ಈ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಇಲ್ಲಿ ಅಮೆರಿಕ ಹಾಗೂ ಭಾರತದ ನಡುವೆ ಸಂಬಂಧಗಳು ಹಳಸ್ತಾ ಇರೋ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಈ ರಕ್ಷಣಾ ಒಪ್ಪಂದ ಅನ್ನೋದು ಹೇಗೆ ಮತ್ತು ಎಲ್ಲಿಂದ ಬಂತು ಅಂತ ಅಂದ್ಕೋಬೇಡಿ. ಇದು ಈಗಾಗಿರೋ ಒಪ್ಪಂದ ಅಲ್ಲ, ಇದಕ್ಕೆ 2 ದಶಕಗಳ ಇತಿಹಾಸನೇ ಇದೆ. 2005ರಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ಮೊದಲ ಬಾರಿಗೆ ಇಂಥದ್ದೊಂದು ಒಪ್ಪಂದಕ್ಕೆ ಸಹಿ ಬಿತ್ತು. ಅವತ್ತಿಗೆ ಭಾರತದಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ರು. ಅವತ್ತಿಗೆ ಈ ಒಪ್ಪಂದ ತುಂಬಾ ಪ್ರಾಥಮಿಕ ಹಂತದಲ್ಲಿತ್ತು. ಎರಡೂ ದೇಶಗಳ ನಡುವೆ ರಕ್ಷಣಾ ಸಹಕಾರಕ್ಕೆ ಸಂಬಂಧಿಸಿದಂತೆ ಅಲ್ಲೊಂದು ಒಪ್ಪಂದ ಆಯಿತು. ಅದು 10 ವರ್ಷಗಳ ಒಪ್ಪಂದ ಆಗಿತ್ತು. ಮುಂದೆ 2015ರಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅವತ್ತಿನ ಅಮೆರಿಕದ ಪ್ರಧಾನಿ ಬರಾಕ್ ಒಬಾಮಾ ನಡುವೆ ಮತ್ತೆ ಮಾತುಕತೆಗಳಾದವು ಮತ್ತು ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಎರಡೂ ದೇಶಗಳ ನಡುವೆ ನಡೆದಿದ್ದ ಒಪ್ಪಂದವನ್ನು ಅಲ್ಲಿ ನವೀಕರಿಸಲಾಯಿತು. ಜೊತೆಗೆ ಅದಕ್ಕೊಂದಷ್ಟು ಸೇರ್ಪಡೆಗಳು ಕೂಡ ಆದವು. ಆ ಒಪ್ಪಂದ ಎರಡೂ ದೇಶಗಳ ನಡುವಿನ ರಕ್ಷಣಾ ಸಾಮಗ್ರಿಗಳು, ತಂತ್ರಜ್ಞಾನ ಮತ್ತು ಜಂಟಿ ತಯಾರಿಕೆಗೆ ಅವಕಾಶವನ್ನು ಕೊಡೋ ರೀತಿಯಲ್ಲಿ ಬದಲಾಯಿತು. ಎರಡೂ ದೇಶಗಳ ನಡುವೆ ಸಮರಾಭ್ಯಾಸಗಳಿಗೆ ಇದು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇತ್ತು. ಇಂಟೆಲಿಜೆನ್ಸ್ ಶೇರಿಂಗ್, ಆಯುಧಗಳ ಖರೀದಿ, ಮಾರಾಟ ಮುಂತಾದ ವಿಷಯಗಳು ಕೂಡ ಆ ಒಪ್ಪಂದದಲ್ಲಿ ಸೇರ್ಪಡೆ ಆದವು. ಅದು ಕೂಡ 10 ವರ್ಷಗಳಿಗೆ ಒಪ್ಪಂದ ಆಗಿತ್ತು. ಇನ್ನು ಈಗ 2025ರಲ್ಲಿ ಮತ್ತೆ ಆ ಒಪ್ಪಂದದ ನವೀಕರಣದ ಜೊತೆಗೆ ಅದರಲ್ಲೊಂದಷ್ಟು ಹೊಸ ಸೇರ್ಪಡೆಗಳನ್ನು ಕೂಡ ಮಾಡಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ ಪೀಟ್ ಹೆಗ್ಸೆತ್ ಈ ಬಗ್ಗೆ ಟ್ವೀಟ್ ಕೂಡ ಮಾಡಿದ್ದಾರೆ. ಅದರಲ್ಲಿ ವಿ ಆರ್ ಎನ್ಹ್ಯಾನ್ಸಿಂಗ್ ಅವರ್ ಕೋಆರ್ಡಿನೇಷನ್, ಇನ್ಫಾರ್ಮೇಷನ್ ಶೇರಿಂಗ್ ಅಂಡ್ ಟೆಕ್ ಕೋಆಪರೇಷನ್, ಅವರ್ ಡಿಫೆನ್ಸ್ ಟೈಸ್ ಹ್ಯಾವ್ ನೆವರ್ ಬೀನ್ ಸ್ಟ್ರಾಂಗರ್ ಅಂತ ಬರ್ಕೊಂಡಿದ್ದಾರೆ. ಇಲ್ಲಿ ಈ ಹಿಂದೆ ಯಾವತ್ತೂ ಕೂಡ ಭಾರತ ಹಾಗೂ ಅಮೆರಿಕದ ರಕ್ಷಣಾ ಸಂಬಂಧಗಳು ಇವತ್ತಿನಷ್ಟು ಗಟ್ಟಿಯಾಗಿರಲಿಲ್ಲ ಅಂತ ಹೆಗ್ಸೆತ್ ಹೇಳಿಕೊಂಡಿದ್ದಾರೆ. ಗೆಳೆಯರ, ದೇಶ ಯಾವುದಾದ್ರೇನು ರಾಜಕಾರಣಿಗಳು ಇರೋದೇ ಹೀಗಿರಬೇಕು. ಸುಳ್ಳು ಅನ್ನೋದು ಅವರ ಮನೆ ದೇವರಾಗದೇ ಇದ್ರೆ ಯಾರೂ ರಾಜಕಾರಣಿ ಆಗೋದಕ್ಕೆ ಸಾಧ್ಯನೇ ಇಲ್ಲವೇನೋ. ಹಾಗೆ ನೋಡಿದರೆ
ಸದ್ಯದ ಪರಿಸ್ಥಿತಿಯಲ್ಲಿ ಭಾರತ ಮತ್ತು ಅಮೆರಿಕದ ಸಂಬಂಧಗಳು ಈ ಹಿಂದೆ ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ಮೊದಲ ಅವಧಿಗೆ ಹೋಲಿಸ್ಕೊಂಡ್ರೆ ತುಂಬಾನೇ ಕೆಟ್ಟದಾಗಿವೆ. ಇನ್ನು ರಕ್ಷಣಾ ಒಪ್ಪಂದಗಳು ಅಷ್ಟೇನೆ. ಭಾರತಕ್ಕೆ ಅಮೆರಿಕ ಕೊಡಬೇಕಾಗಿದ್ದ ಮತ್ತು ಕೊಡೋದಕ್ಕೆ ಒಪ್ಪಿಕೊಂಡಿದ್ದ ಜೆಟ್ ಇಂಜಿನ್ಗಳನ್ನ ಸಕಾಲದಲ್ಲಿ ಒದಗಿಸಿಲ್ಲ. ಪಾಕಿಸ್ತಾನಕ್ಕೆ F-16 ಯುದ್ಧ ವಿಮಾನಗಳ ಮೇಂಟೆನೆನ್ಸ್ ಮತ್ತು ರಿಪೇರಿಗೆ ಅಮೆರಿಕ ಹಣಕಾಸಿನ ನೆರವನ್ನು ಕೊಡ್ತಾ ಇದೆ. ಭಾರತದ ಶತ್ರುವನ್ನ ತೊಡೆ ಮೇಲೆ ಕೂಡಿಸಿಕೊಂಡು ಭಾರತವನ್ನ ಬ್ಲಾಕ್ ಮೇಲ್ ಮಾಡೋ ಪ್ರಯತ್ನವನ್ನು ಕೂಡ ಅಮೆರಿಕ ಮಾಡ್ತಾ ಇದೆ. ಇಷ್ಟಾದರೂ ಕೂಡ ಇಲ್ಲಿ ಭಾರತ ಹಾಗೂ ಅಮೆರಿಕ ನಡುವಿನ ರಕ್ಷಣಾ ಸಂಬಂಧಗಳು ಈ ಹಿಂದೆ ಯಾವಾಗಲೂ ಇಷ್ಟು ಗಟ್ಟಿಯಾಗಿರಲಿಲ್ಲ, ಈಗ ನನ್ನ ಅವಧಿಯಲ್ಲಿ ಗಟ್ಟಿಗೊಂಡಿವೆ ಅಂತ ಹೆಗ್ಸೆತ್ ಹೇಳಿಕೊಂಡಿದ್ದಾರೆ. ಇನ್ನು ಹಾಗೆ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ನಿಮ್ಮ ನಾಯಕತ್ವದಲ್ಲಿ ಭಾರತ ಮತ್ತು ಅಮೆರಿಕದ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗತ್ವೆ ಅನ್ನೋ ವಿಶ್ವಾಸ ನಮಗಿದೆ ಅಂತ ಹೇಳಿ ಮುಗಿಸಿದ್ದಾರೆ. मैं समझता हूँ कि उसके परिणाम स्वरूप आज एक नए अध्याय का प्रारंभ होगा. मेरा पूरा विश्वास है कि आपकी लीडरशिप में भारत और यूएस के रिश्ते और अधिक मजबूत. ಇನ್ನು ಈ ಒಪ್ಪಂದದಲ್ಲಿ ಏನಿದೆ ಗೆಳೆಯರೆ, ಕೆಲ ಟ್ವೀಟ್ಗಳ ಪ್ರಕಾರ ಈ ಒಪ್ಪಂದ ಭಾರತ ಮತ್ತು ಅಮೆರಿಕ ನಡುವೆ F-35 ಯುದ್ಧ ವಿಮಾನಗಳ ಖರೀದಿಯನ್ನು ಪ್ರೋತ್ಸಾಹಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅಂಥದ್ದೇನು ಸ್ಪಷ್ಟವಾಗಲಿಲ್ಲ. ಆದರೂ ಭಾರತದ ಆಯುಧ ಕ್ಷೇತ್ರದ ಆಧುನೀಕರಣಕ್ಕೆ ಈ ಒಪ್ಪಂದ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಅಂತ ಕೆಲ ರಕ್ಷಣಾ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಈ ಒಪ್ಪಂದದ ಮೂಲಕ ಅಮೆರಿಕದ ಆಧುನಿಕ ತಂತ್ರಜ್ಞಾನ, ರಡಾರುಗಳು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಸುರಕ್ಷತೆ ಮುಂತಾದ ಕ್ಷೇತ್ರಗಳಲ್ಲಿ ಭಾರತಕ್ಕೆ ಸಾಕಷ್ಟು ಲಾಭ ಆಗೋ ಸಾಧ್ಯತೆಗಳಿರುತ್ತವೆ. ಇದು ಮೇಕ್ ಇನ್ ಇಂಡಿಯಾಗೆ ಇನ್ನಷ್ಟು ಬಲ ಕೊಡುತ್ತೆ. ಅಮೆರಿಕದ ಆಯುಧ ತಯಾರಿಕಾ ಕಂಪನಿಗಳು ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ, ಜಂಟಿ ಆಯುಧ ತಯಾರಿಗೆ ಈ ಒಪ್ಪಂದ ಅವಕಾಶವನ್ನು ಮಾಡಿಕೊಡುತ್ತೆ. ಈಗ ಭಾರತದ L&T ಮತ್ತು ಅಮೆರಿಕದ ಜನರಲ್ ಆಟೋಮಿಕ್ಸ್ ಏರೋನಾಟಿಕಲ್ ನಡುವೆ ಒಂದು ಒಪ್ಪಂದ ಕೂಡ ಆಗ್ತಾ ಇದೆ. ಅದರ ಪ್ರಕಾರ ಭಾರತಕ್ಕೆ ಬೇಕಾದ 87 ಮೇಲ್ ಡ್ರೋನುಗಳು ಅಂದರೆ ಮೀಡಿಯಂ ಆಲ್ಟಿಟ್ಯೂಡ್ ಲಾಂಗ್ ಎಂಡ್ಯೂರೆನ್ಸ್ ಡ್ರೋನುಗಳನ್ನು ಭಾರತದಲ್ಲಿ ತಯಾರು ಮಾಡಲಾಗುತ್ತೆ. ಇದನ್ನ ಭಾರತದ L&T ತಯಾರು ಮಾಡುತ್ತೆ. ಟೆಕ್ನಾಲಜಿ ಟ್ರಾನ್ಸ್ಫರ್ ಇಲ್ಲಾಗತ್ತಾ, ಭಾರತದಲ್ಲಿ ಇದು ಎಷ್ಟು ತಯಾರಾಗುತ್ತೆ, ಅಮೆರಿಕಾದಿಂದ ಎಷ್ಟು ಇಂಪೋರ್ಟ್ ಮಾಡ್ಕೋತಾರೆ ಅನ್ನೋ ಬಗ್ಗೆ ಇನ್ನೂ ಸಂಪೂರ್ಣ ವಿವರಗಳು ಹೊರಬರಬೇಕಿದೆ. ಆದರೆ ಈ ಮೇಲ್ ಡ್ರೋನುಗಳು ಭಾರತದಲ್ಲಿ ತಯಾರಾಗತ್ವೆ. ಆ ಮೂಲಕ ಅಮೆರಿಕಾದ ಡ್ರೋನುಗಳು ಭಾರತೀಯ ವಾಯುಪಡೆಗೆ ಸಿಕ್ಕಾಗತ್ತೆ. ಜೊತೆಗೆ ಇಲ್ಲೇ ತಯಾರಾಗೋದ್ರಿಂದ ಇಲ್ಲಿನ MSMEಗಳಿಗೆ ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗತ್ವೆ. ಹಾಗೆ ಮುಂದಿನ ದಿನಗಳಲ್ಲಿ ಈ ಜಂಟಿ ತಯಾರಿ ಅನ್ನೋದು ಭಾರತದ್ದೇ ಸ್ವದೇಶಿ ಮೇಲ್ ಡ್ರೋನ್ ತಯಾರಿಗೆ ಬೇಕಾದ ತಂತ್ರಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಕೂಡ ಸಹಾಯವನ್ನು ಮಾಡಬಹುದು. ಇನ್ನು ಎರಡೂ ದೇಶಗಳ ನಡುವೆ ಮಾಹಿತಿ ಹಂಚಿಕೆಗೆ ಈ ಒಪ್ಪಂದ ಅವಕಾಶವನ್ನು ಮಾಡಿಕೊಡುತ್ತೆ. ಇಂಡೋ ಪೆಸಿಫಿಕ್ ಅಲ್ಲಿ ಅಮೆರಿಕ ಚೈನಾದ ಅಗ್ರೆಷನ್ ಅನ್ನು ತಡಿಬೇಕು ಅಂತ ಬಯಸುತ್ತೆ. ಅದಕ್ಕಿಲ್ಲಿ ಭಾರತದ ಸಹಾಯ ಸಹಕಾರಗಳಿಲ್ಲದೆ ಏನನ್ನು ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರು ಎಷ್ಟೇ ಆಸ್ಟ್ರೇಲಿಯಾಗೆ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರನ್ಗಳನ್ನು ಕೊಟ್ಟರು, ಸೌತ್ ಕೊರಿಯಾ ಜೊತೆ ಏನೇ ಒಪ್ಪಂದಗಳನ್ನು ಮಾಡ್ಕೊಂಡ್ರು, ಜಪಾನ್ ಜೊತೆಗಿನ ಸ್ನೇಹವನ್ನು ಎಷ್ಟೇ ಗಟ್ಟಿ ಮಾಡ್ಕೊಂಡ್ರು, ಚೈನಾನ ಇಲ್ಲಿ ತಡಿಬೇಕು ಅಂದ್ರೆ ಅಮೆರಿಕಾಗೆ ಭಾರತದ ಸಹಾಯ ಬೇಕೇ ಬೇಕಾಗತ್ತೆ. ಹೀಗಾಗಿನೇ ಭಾರತವನ್ನ ಇಂಡೋ ಪೆಸಿಫಿಕ್ ಅಲ್ಲಿ ಗಟ್ಟಿ ಪಾಲುದಾರ ದೇಶವನ್ನಾಗಿ ಅಮೆರಿಕ ನೋಡುತ್ತೆ. ಈಗಲೂ ಈ ಒಪ್ಪಂದದ ಮೂಲಕ ಭಾರತ ಹಾಗೂ ಅಮೆರಿಕಾಗಳು ಇಂಡೋ ಪೆಸಿಫಿಕ್ ಅಲ್ಲಿ ಚೈನಾದ ಚಲನವಲನಗಳ ಬಗ್ಗೆ ರಿಯಲ್ ಟೈಮ್ ಇಂಟೆಲಿಜೆನ್ಸ್ ಅನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಎರಡೂ ದೇಶಗಳ ನಡುವೆ ಸೇನಾ ತರಬೇತಿ, ಜಂಟಿ ಸಮರಾಭ್ಯಾಸಗಳು, ಆಯುಧ ಖರೀದಿ, ತಂತ್ರಜ್ಞಾನ ಹಂಚಿಕೆ ಮುಂತಾದವುಗಳಿಗೆ ಈ ಒಪ್ಪಂದ ಅನುಕೂಲವನ್ನು ಮಾಡಿಕೊಡುತ್ತೆ. ಭಾರತೀಯ ವಾಯುಸೇನೆ ಹಾಗೂ ನೌಕಾಪಡೆಗಳನ್ನು ಬಲಗೊಳಿಸುವ ನಿಟ್ಟಲ್ಲಿ ಕೂಡ ಇದು ಸಹಾಯವನ್ನು ಮಾಡುತ್ತೆ. ಇನ್ನು ಅಮೆರಿಕಾಗೆ ಇದರಿಂದ ಆಗುವ ಲಾಭ ಏನು ಅನ್ನೋದನ್ನ ನಾವು ನೋಡೋದಾದ್ರೆ, ಭಾರತ ಯಾವತ್ತಿಗೂ ಕೂಡ ಜಗತ್ತಿನ ಅತಿ ದೊಡ್ಡ ಆಯುಧ ಖರೀದಿದಾರ ದೇಶಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುತ್ತೆ. ಇದು ಅಮೆರಿಕ ಅಥವಾ ಯಾವುದೇ ದೇಶಕ್ಕೆ ಕೂಡ ದೊಡ್ಡ ಮಾರುಕಟ್ಟೆ. ಹೀಗಾಗಿ ಈ ಒಪ್ಪಂದ ಅಮೆರಿಕಾದ ಆಯುಧ ತಯಾರಿಕಾ ಕಂಪನಿಗಳಿಗೆ ಭಾರತದ ದೊಡ್ಡ ಮಾರುಕಟ್ಟೆ ಸಿಗೋ ಥರ ಮಾಡುತ್ತೆ. ಈ ಭಾಗದಲ್ಲಿನ ಅಮೆರಿಕಾದ ಮಿತ್ರ ದೇಶಗಳಿಗೆ ಭಾರತದ ಸಹಕಾರವನ್ನ ನಿರಂತರವಾಗಿ ಸಿಗೋ ಹಾಗೆ ಮಾಡೋದ್ರಲ್ಲಿ ಈ ಒಪ್ಪಂದ ಸಹಕಾರಿ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಕ್ವಾಡ್ ಇದೆಯಲ್ಲ, ಅಮೆರಿಕ, ಭಾರತ, ಜಪಾನ್ ಹಾಗೂ ಆಸ್ಟ್ರೇಲಿಯಾಗಳು ಸೇರಿ ಚೈನಾನ ನಿಗ್ರಹಿಸೋದಕ್ಕೆ ಇಂಡೋ ಪೆಸಿಫಿಕ್ ಅಲ್ಲಿ ಮಾಡಿಕೊಂಡ ಸಂಘಟನೆ, ಅದನ್ನ ಮತ್ತಷ್ಟು ಬಲಪಡಿಸೋದಕ್ಕೆ ಕೂಡ ಈ ಒಪ್ಪಂದ ಸಹಾಯ ಮಾಡುತ್ತೆ. ಇನ್ನು ಈಗಾಗಲೇ ಅಮೆರಿಕ ಆಸ್ಟ್ರೇಲಿಯಾಗೆ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರನ್ಗಳನ್ನು ಕೊಡೋದಕ್ಕೆ ಹೋಗ್ತಾ ಇದೆ. ಹಾಗೆ ದಕ್ಷಿಣ ಕೊರಿಯಾಗೆ ಕೂಡ ಅವುಗಳನ್ನು ವಿಸ್ತರಿಸುವುದಾಗಿ ಟ್ರಂಪ್ ಮೊನ್ನೆ ಹೇಳಿದ್ದಾರೆ. ಅದೇ ಥರದ ಸಬ್ಮರನ್ಗಳನ್ನು ಭಾರತಕ್ಕೆ ಕೂಡ ಆಫರ್ ಮಾಡಬಹುದು.
ಇನ್ನು ಇಲ್ಲಿ ಭಾರತಕ್ಕೆ ಅಮೆರಿಕ F-35 ಯುದ್ಧ ವಿಮಾನಗಳನ್ನು ಮಾರಾಟ ಮಾಡುತ್ತೆ, ಅವು ಭಾರತದಲ್ಲೇ ತಯಾರಾಗುತ್ತವೆ, ಟೆಕ್ನಾಲಜಿ ಟ್ರಾನ್ಸ್ಫರ್ ಕೂಡ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಆದರೆ ಈ ಒಪ್ಪಂದದಲ್ಲಿ ಸ್ಪಷ್ಟವಾಗಿ ಅಂಥ ಯಾವ ಉಲ್ಲೇಖಗಳು ಇಲ್ಲ. ಅದು ಸದ್ಯಕ್ಕೆ ಉತ್ಪ್ರೇಕ್ಷಣೆ ಹೊರತು ಬೇರೇನೂ ಅಲ್ಲ. ಯಾಕೆಂದ್ರೆ F-35 ಯುದ್ಧ ವಿಮಾನಗಳನ್ನು ಭಾರತಕ್ಕೆ ಮಾರಾಟ ಮಾಡೋ ಬಗ್ಗೆ ಈ ಹಿಂದೆ ಕೂಡ ಅಮೆರಿಕ ಸಾಕಷ್ಟು ಬಾರಿ ಹೇಳಿದೆ. ಆದರೆ ಭಾರತ ಅದನ್ನು ಖಚಿತಪಡಿಸೋದಕ್ಕೆ ಹೋಗಿಲ್ಲ. ಮತ್ತು F-35 ಅನ್ನೋದು ನಮಗೆ ಬೆಲೆ ಹಾಗೂ ಮೇಂಟೆನೆನ್ಸ್ ಎರಡೂ ಕಾರಣಗಳಿಂದಲೂ ತುಂಬಾನೇ ಕಾಸ್ಟ್ಲಿ ಅನ್ನಿಸ್ಕೊಳ್ಳುತ್ತೆ. ಇನ್ನು ಅಮೆರಿಕ F-35 ಯುದ್ಧ ವಿಮಾನಗಳನ್ನು ಭಾರತಕ್ಕೆ ಮಾರಾಟ ಮಾಡಬಹುದೇ ಹೊರತು ಅದನ್ನು ಭಾರತದಲ್ಲೇ ತಯಾರು ಮಾಡೋದು, ತಂತ್ರಜ್ಞಾನವನ್ನು ಹಂಚಿಕೊಳ್ಳೋದು ಇಂಥದನ್ನೆಲ್ಲ ಎಷ್ಟು ಮಾಡುತ್ತೆ ಅನ್ನೋ ಬಗ್ಗೆ ಖಚಿತತೆ ಇಲ್ಲ. ಹೀಗಾಗಿ ಭಾರತ F-35 ಬಗ್ಗೆ ಆಸಕ್ತಿಯನ್ನು ಮೊದಲಿಂದಲೂ ತೋರ್ತಾ ಇಲ್ಲ. ಇನ್ನು ನಾವು ನಮ್ಮದೇ ಆದ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋ ಕಡೆಗೆ ಗಮನ ಹರಿಸ್ತಾ ಇದ್ದೀವಿ. ಖರೀದಿ ಮಾಡಲೇಬೇಕು ಅನ್ನೋದಾದ್ರೆ F-35 ಗಿಂತಲೂ ಕಡಿಮೆ ಬೆಲೆಗೆ ರಷ್ಯಾದ Su-57ಗಳು ಸಿಗುತ್ತವೆ. ಅದರ ಟೆಕ್ನಾಲಜಿ ಟ್ರಾನ್ಸ್ಫರ್ ಮತ್ತು ಭಾರತದಲ್ಲೇ ತಯಾರು ಮಾಡೋದಕ್ಕೆ ಕೂಡ ರಷ್ಯಾ ಸಿದ್ಧ ಇದೆ. ಇನ್ನು ಭಾರತದ ಯುದ್ಧ ಅಗತ್ಯಗಳನ್ನು ನಾವು ನೋಡೋದಾದ್ರೆ ನಮಗೆ ಯುದ್ಧ ವಿಮಾನಗಳಿಗಿಂತ ಹೆಚ್ಚಾಗಿ ಸದ್ಯಕ್ಕೆ ಡ್ರೋನುಗಳು, UAVಗಳು ಹಾಗೂ ಮಿಸೈಲುಗಳು ಬೇಕಿವೆ. ಮಿಸೈಲುಗಳನ್ನು ಭಾರತನೇ ತಯಾರು ಮಾಡಿಕೊಳ್ತಾ ಇದೆ. ಆದರೆ ಅದಕ್ಕೆ ಬೇಕಾದ ಸೆನ್ಸಾರ್ ತಂತ್ರಜ್ಞಾನವನ್ನು ಭಾರತ ಮತ್ತಷ್ಟು ಅಭಿವೃದ್ಧಿಪಡಿಸಬೇಕಿದೆ. ಅದಕ್ಕಾಗಿ ಅಮೆರಿಕದ ನೆರವನ್ನು ಭಾರತ ಪಡ್ಕೋಬಹುದು. ಇನ್ನು ನಮಗೆ ಅಟ್ಯಾಕಿಂಗ್ ಮತ್ತು ಸರ್ವೆಲೆನ್ಸ್ ಡ್ರೋನುಗಳ ಅಗತ್ಯ ತುಂಬಾನೇ ಇದೆ. ಆ ಕಡೆಗೆ ಭಾರತ ಈಗ ಗಮನ ಕೊಡ್ತಾ ಇದೆಯೇ ಹೊರತು ಆಧುನಿಕ ಯುದ್ಧ ವಿಮಾನಗಳ ಖರೀದಿ ಕಡೆಗಲ್ಲ. ಹೀಗಾಗಿ F-35 ಬಗ್ಗೆ ಈಗಲೇ ಖಚಿತವಾಗಿ ಏನನ್ನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಅಮೆರಿಕ ಜೊತೆಗಿನ ಈ ಒಪ್ಪಂದದಿಂದ ಭಾರತಕ್ಕೆ ತಕ್ಷಣಕ್ಕೆ ಲಾಭ ಆಗತ್ತಾ ಗೆಳೆಯರೆ? ಇಲ್ಲಿ ಒಪ್ಪಂದಗಳು ಸಾಕಷ್ಟು ಬಾರಿ ಪೇಪರ್ ಮೇಲೆ ಇರುತ್ತವೆ, ಆದರೆ ಅವು ಕಾರ್ಯರೂಪಕ್ಕೆ ಬರುವುದು ತುಂಬಾ ಮುಖ್ಯ ಆಗುತ್ತೆ. ಈ ಒಪ್ಪಂದದ ವಿಷಯದಲ್ಲಿ ಕೂಡ ಎಷ್ಟರ ಮಟ್ಟಿಗೆ ಅಮೆರಿಕ ಭಾರತಕ್ಕೆ ಬೇಕಾದ ತಂತ್ರಜ್ಞಾನವನ್ನು ಕೊಡುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಜಂಟಿ ಸಮರಾಭ್ಯಾಸ ಮತ್ತು ಇಂಟೆಲ್ ಹಂಚಿಕೆಗೆ ಇದು ಸಹಾಯವನ್ನು ಮಾಡುತ್ತೆ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ನೆನೆಗುದಿಗೆ ಬಿದ್ದಿರುವಾಗ, ಭಾರತದ ವಿರುದ್ಧ ಅಮೆರಿಕ ಟ್ರೇಡ್ ವಾರ್ ಥರದ ವಾತಾವರಣವನ್ನು ಸೃಷ್ಟಿ ಮಾಡಿರುವಾಗ, ಭಾರತದ ಮೇಲೆ 50% ಹೆಚ್ಚು ಟ್ಯಾರಿಫ್ ಅನ್ನೇ ಹೇರಿರುವ ಸಂದರ್ಭದಲ್ಲಿ ಆಗ್ತಾ ಇರುವ ಈ ಒಪ್ಪಂದ ಎಲ್ಲೋ ಒಂದು ಕಡೆ ಎರಡೂ ದೇಶಗಳ ನಡುವಿನ ವಾತಾವರಣ ತಿಳಿ ಆಗ್ತಾ ಇರೋದರ ಸೂಚನೆ ಕೂಡ ಹೌದು. ಉಳಿದದ್ದನ್ನ ನಾವು ಕಾದು ನೋಡಬೇಕು. ಇದು ಗೆಳೆಯರ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.